ಬೈದ್ರೆ ಮಾಮಿ ಹಿಗ್ಗು ಸಿಗುತ್ತೆ ಸೇರಿ ಅಂತ. ಏನು ನಾವು ಪ್ರಾಬ್ಲಮ್ ಇಲ್ಲ. ನಾನು ಪಾಪು ಉರುಡಿ ಸುತ್ತಾಡ್ತಾ ಇದ್ದೀವಿ. ಅರಳಿದೆ ಮಾವಿನ ಮೆಣಸ್ಕಾಯಿ, ತೊಂಡೆಕಾಯಿ, ಕೋಸಂಬರಿ, ಒಂದು ಡ್ರೈ ಶೀಟ್ ಜೊತೆಗೆ ಒಂದು ಕ್ಲಾತ್. ಪ್ಲೀಸ್ ಎಂಟರ್ಟೈನ್ ದ ಬೇಬಿ. ಇವ್ರು ಹೋದ್ರೆ ಇನ್ನ 1.5 hour ಬರಲ್ಲ ಗೈಸ್. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ. ವೆಲ್ಕಮ್ ಟು ದ ಚಾನಲ್. ಹಾಕ್ತೀನಿ ಒಬ್ರಿಗೆ ಇಲ್ಲಿ ಟಿ ವಿ ನೋಡಬೇಕು ಅಂತ, ಬಟ್ ತುಂಬ 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 ಕೆಲಸ ಇದೆ ಮನೆಯಲ್ಲಿ. ಬಿಕಾಸ್ ನಾಳೆ ಪೂಜೆ ಇದೆ. ಯಾರು ಏನು ಮಾಡ್ತಾ ಇದ್ದಾರೆ ಅಂತ ಬನ್ನಿ ನೋಡುವ ನಾವು ಅಡುಗೆ ಮನೆಯಲ್ಲಿ. ಅಪ್ಪಾಜಿ ಹೋಗಿ ಎಲ್ಲ ಐಟಮ್ಸ್ ತಂದರು ಆಯಿತಾ, ಏನೇನು ಬೇಕು. ಸೊ ವಿ ಹ್ಯಾವ್ ಡಿಸೈಡೆಡ್ ಮನೆಯಲ್ಲೇ ಅಡುಗೆ ಮಾಡೋಣ ಅಂತ ಈ ಸತಿ. ಬಿಕಾಸ್ ಇರೋದು ಎಷ್ಟು ಜನ ಮಾಮಿ? 15 ಜನ ಅಲ್ಲ. ತಡನ್ನ ಏನು ಮಾಡ್ತಾ ಇದ್ದೀರಾ ತಾವು? ನಾನು ಎಲೆಕೋಸ್ ಕಟ್ ಮಾಡ್ತಾ ಇದ್ದೀನಿ. ಇದು ಕಟ್ ಮಾಡೋದು ಚಿಕ್ಕದಾಗಿ ಮಾಡಬೇಕಲ್ಲ, ಲೇಟ್ ಆಗುತ್ತೆ ಅಂತ ಕಟ್ ಮಾಡ್ತೀನಿ. ಬಾಳೆಯಲ್ಲಿ ತಂದಿದ್ರ ದೊಡ್ಡ ದೊಡ್ಡ ಪೀಸ್, ಅದು ಸ್ವಲ್ಪ ಕಟ್ ಮಾಡಿ ಕ್ಲೀನ್ ಮಾಡಿದ್ದೆ ನೋಡಿ. ಬಾಳೆಲೆ ನಾಳೆ ಬಾಳೆಯಲ್ಲಿ ಊಟ. ನಾನು ಪಾಪು ಉರುಡಿ ಸುತ್ತಾಡ್ತಾ ಇದ್ದೀವಿ, ಮನೆ ಇಡೀ ಸುತ್ತಾಡ್ತಾ ಇದ್ದೀವಿ. ನಾಳೆ ಬೆಳಿಗ್ಗೆ ಬೇಗ ರೆಡಿ ಆಗಬೇಕು ಅಂತೆ. ಸೊ ಹಾಗಾಗಿ ಇವತ್ತೇ ಎಲ್ಲ ಕಟಿಂಗ್ ಮಾಡಲಿ ಅನ್ನೋದು. ವಾಟ್ ಈಸ್ ಯೋರ್ ಪ್ರಾಬ್ಲಮ್? ವಾಟ್ ಈಸ್ ಯೋರ್ ಪ್ರಾಬ್ಲಮ್? ಪ್ರಾಬ್ಲಮ್ ಏನು ಇಲ್ಲ. ಹಾಂ, ಏನು ನಾವು ಪ್ರಾಬ್ಲಮ್ ಇಲ್ಲ. ದಿದಿ ಪೂಜೆ ಇರದೆ ಮುಂದೆ ಕಂಗಿ ಮಾಡ್ರಿ ಪನ. ವಾಟ್ ಡು ಯು ವಾಂಟ್? ಏನು ನಮಗೆ ಗೊತ್ತಾಗಲ್ಲ. ನಿಮ್ಮ ಇಂಗ್ಲೀಷ್ ಅಲ್ಲ 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 ಅಲ್ಲ. ಏನು ದೇವರು, ಏನು ದೇವರು ನೆಗಾಡೋದು ದೇವರು. ನಮ್ಮನೆ ಅಂಕಲ್ ಸ್ವಾಮಿ ಯಾರು? ದೇವರು. ನಾನು ಯಾರು? ನೀನು ಮೊಮ್ಮಗಳು ಲಕ್ಷ್ಮಿ. ಲಕ್ಷ್ಮಿ, ಭಾಗ್ಯದ ಲಕ್ಷ್ಮಿ. ಮನೆ ಭಾಗ್ಯಲಕ್ಷ್ಮಿ ಇದ್ರೆ ಒಳ್ಳೇದಲ್ವ? ನಮ್ಮಮ್ಮ ಯಾವ ಲಕ್ಷ್ಮಿ? ನಮ್ಮಮ್ಮ ಈ ಲಕ್ಷ್ಮಿ. ಧೈರ್ಯ ಲಕ್ಷ್ಮಿ ಅಲ್ಲ ರೇಣುಕಾ? ಅಲ್ಲ, ನಮ್ಮಮ್ಮ ಇದು ಮರ್ತೇ ಹೋಯ್ತು. ಅಷ್ಟು ಲಕ್ಷ್ಮಿಗಳ ಹೆಸರೇ ಮರ್ತೋಯ್ತು. ಅಪ್ಪನಂಗೆ ಅಪ್ಪನಂಗೆ ನನ್ನಂಗೆ ಬಣ್ಣ ಬಣ್ಣ ಎಲ್ಲ ನನ್ನಂಗೆ. ನಿನ್ನಂಗೂ ಅವನೇ, ಅಪ್ಪನಂಗೂ ಅವನೇ. ಅದು ಯಾವುದೋ ಎಲ್ಲಿಗೆ ನೋಡೋದು ಮದುವೆ ಆಟ ಅವಳಲ್ಲ. ಯಾರು? ಭಾಗ್ಯಲಕ್ಷ್ಮಿ. ಅವಾಗ ಒಂದು ಸೀರಿಯಲ್ ಹೆಸರು ಎರಡನೇ ಮದುವೆ ಆಟ ಅವಳ. ಇಟ್ ವಾಸ್ ಆಲ್ಮೋಸ್ಟ್ 7 o'clock ಈವ್ನಿಂಗ್ ಆ್ಯಂಡ್ ಪೂಜೆ ಪ್ರಿಪ್ರೇಷನ್ ಎಲ್ಲ ಶುರು ಮಾಡಿದ್ವಿ. ನಿಮ್ಮ ಮನೆಯಲ್ಲಿ ಬಕೆಟ್ ಇಲ್ಲವೇ? ಪೂಜೆಗೆ ಬಂದ ಮೊದಲನೇ ಅತಿಥಿ. ಅತಿಥಿ ಇಲ್ಲಿ ಬಂದರೆ ಅಲ್ಲಿ ಮುಖ ಫುಲ್ಲು ಅರಳುವುದು. ಏನು ಮಾಡ್ತಾರೆ ಗೌಡ್ರು? ಈಗ ಶಾಲಕ್ಕೆ ನೀವು ಬರೋ ಮುಂಚೆ ಫ್ರೆಶ್ ಆಗೋಣ ಅಂತ ಹೋಗಿದ್ದು. ಅಷ್ಟೊಂದು ಬಂದೇ ಬಿಟ್ರಿ ನೀವು. ಇವತ್ತಿದ್ದು ಡ್ಯೂಟಿ ಆಯ್ತು. ನಮ್ದು ಡ್ಯೂಟಿ ಮಾಡಿದಿಂದ ಇರ್ತದೆ ಅಲ್ವಾ? ಬೇಗ ಬಂದಿದ್ದು ಮುಗಿಸ್ಕೊಂಬಂದ್ರೆ ಬೇಗ ಮುಗಿತದೆ ಅಲ್ವಾ? ನಮ್ಮ ಮಲ್ಟಿ ಟ್ಯಾಲೆಂಟೆಡ್ ಹೀರೋಯಿನ್ ಇವರು. ಮಲ್ಟಿ ಟ್ಯಾಲೆಂಟೆಡ್ ಹೀರೋಯಿನ್ ನಮ್ದು. ಈ ಕಡೆಯಿಂದ ಕಟ್ಟಿಂಗ್, ಕೆಳಗಡೆಯಿಂದ ಸೀರಿಯಲ್. ಯಾವ ಸೀರಿಯಲ್ ಇವತ್ತು? ಪ್ರೇಮ ಕಾವ್ಯ. ಇರೋ ಬರೋ ಎಲ್ಲ ಸೀರಿಯಲ್ ನಮ್ಮ ಮನೆ ಲೇಡೀಸಿಗೆ ಗೊತ್ತು. 6:30 ರಾತ್ರಿ 9:30 ತನಕ, 10 ಗಂಟೆ ತನಕ. ಅದೇ ತುಪ್ಪಿ ನೀರು ಅಲ್ಲದಿ ತೆಲಿಕೆ ಬರ್ಪಿನ ಐಕೆ ತೆಲಿಕೆ ಬರ್ಪಿಂತುಲ್ಲದಿ ತೆಲಿಕೆ ಬರ್ಪಿನಿ. ಮಗನಿಗೆ ಟಮ್ಮಿ ಟೈಮ್ಗಂತ ಸ್ಮಾಲ್ ಡಕ್ ಏನೋ ಆರ್ಡರ್ ಮಾಡಿದ್ದೀನಿ ಆಯಿತಾ. ಇವತ್ತು ಬಂದಿದೆ. ಲೆಟ್ಸ್ ಸಿ, ಒಂದು 5 ಐಟಮ್ಸ್ ಏನೋ ಡಿಫ್ರೆಂಟ್ ಆಗಿರೋದು ಟ್ರೈ ಮಾಡಿದ್ದೀನಿ. ನೋಡುವ, ಐ ಹೋಪ್ ಇಟ್ ವರ್ಕ್ಸ್. ಚಲೋ ಚಲೋ ಬನ್ನಿ ಬನ್ನಿ ಬನ್ನಿ, ಹೆಂಗೆ ಬನ್ನಿ. ಬೇಕಾ ಬೇಬಿ ಇದು ಓಪನ್? ಬೇಕಾ? ನನಗೆ ಪ್ಯಾನ್ ಕಾರ್ಡ್ ಜೆರಾಕ್ಸ್ ಕೊಡು. ಯಾರ್ದು? ನಿಮ್ಮದು? ಪ್ಯಾನ್ ಕಾರ್ಡ್ ಜೆರಾಕ್ಸ್. What am I? I will have your PAN card Xerox. My PAN card Xerox might be there in that brown bag.
ನಾಳೆ ಪೂಜೆಗೆ ಫಸ್ಟ್ ನಾನು ಪಾಪುದು ಈ ಡೈಪರ್ ಬ್ಯಾಗಲ್ಲಿ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ. ಏನೂ ಇಲ್ಲ, ಒಂದಷ್ಟು ಡೈಪರ್ಸ್ ಆ್ಯಂಡ್ ಒಂದು ಪೇರ್ ಆಫ್ ಎಕ್ಸ್ಟ್ರಾ ಕ್ಲೋತ್ಸ್, ಒಂದು ಡ್ರೈ ಶೀಟ್ ಜೊತೆಗೆ ಒಂದು ಕ್ಲಾತ್, ಅಕಸ್ಮಾತ್ ಪಾಪುನ ನೆಲದಲ್ಲಿ ಮಲಗಿಸ್ಬೇಕು ಅಂದರೆ ಇದಿರಲಿ ಅಂತ. ಆಮೇಲೆ ಒಂದು ಪುಟ್ಟ ಫ್ಯಾನ್, ಬಿಕಾಸ್ ಟೆಂಪಲಲ್ಲಿ ಶೆಕೆ ಅಂದರೆ ಹೊಗೆ ಎಲ್ಲ ಬರುತ್ತಲ್ಲ ಬೇಬಿ ಹೋಮ ಮಾಡಿದಾಗ, ಅದಕ್ಕೆ ಒಂದು ಫ್ಯಾನ್ ಇದೆ, ಅದ್ರ ಮೇಲಿಂದ ತೆಗಿಬೇಕು ಫಾರ್ ಹಿಸ್ ಕಂಫರ್ಟ್. ತುಂಬ ಶೆಕೆ ಬೇರೆ, ಪಾಪುಗೆ ಯಾವಾಗಲೂ ಸ್ವೆಟ್ ಆಗ್ತಾ ಇರುತ್ತೆ. ಸೊ ಅದೊಂದು. ಇನ್ನೇನಿದೆ, ಕೋಲಿಕ್ ಡ್ರಾಪ್ಸ್ ತಗೋಬೇಕಾ? ನಾವು ಹಿ ಡಸ್ ನಾಟ್ ಹ್ಯಾವ್ ಕೋಲಿಕ್ ಅಲ್ಲ, ಬೇಡ ಅಲ್ಲ. ಯಾವಾಗಲೂ ನಾನು ಕ್ಯಾರಿ ಮಾಡ್ತಾ ಇದ್ದೆ ಎಲ್ಲಿ ಹೋದ್ರೂ. ಟುಮಾರೋ ಇಸ್ ದ ಫಸ್ಟ್ ಟೈಮ್ ನಾನು ಕ್ಯಾರಿ ಮಾಡ್ತಾ ಇಲ್ಲ ಕೋಲಿಕ್ ಡ್ರಾಪ್ಸ್ನ. ಆ್ಯಂಡ್ ಮನೆ ಹತ್ರದಲ್ಲೇ ಇದೆ. ವಾಟ್ ಎಲ್ಸ್ ಟು ಬಿ ನೀಡ್ ಫಾರ್ ದ ಬೇಬಿ? ಹಾಂ, ಇದು ಬೇಕು, ಬರ್ಬ್ ಕ್ಲೋತ್ಸ್, ಕಾಟನ್ ಪ್ಯಾಡ್ಸ್ ಇದೆ, ವಾಟರ್ ಬಾಟಲ್, ಸಾರ್ಟೆಡ್, ಸಿಂಪಲ್. ನನಗೊಂದು ಕನ್ಫ್ಯೂಷನ್ ಇದೆ ಬೇಬಿ, ಮಿಲ್ಕ್ನ ಪಂಪ್ ಮಾಡಬೇಕಾ ಬೇಡ ನಾಳೆ? ಹತ್ರದಲ್ಲೇ ಇದೆ, ಬಟ್ ನಾನು ಹೋಮಕ್ಕೆ ಕೂತಾಗ 3 hours ಪೂಜೆ ಆಗುತ್ತೆ ಅಂದಿದ್ದಾರೆ ಅವರು. ಸೊ ನಾನು ಏನು ಮಾಡಲಿ? ಪಂಪ್ ಮಾಡಬೇಕಾ? ಮಧ್ಯದಲ್ಲಿ ಕೊಡೋಕ್ಕಾಗಲ್ಲ. ಪಂಪ್ ಮಾಡಿಟ್ಟಿರೋ ಬಿಕಾಸ್ ಇವತ್ತೇ ಎಲ್ಲ ನಾನು ಸ್ಟೆರಿಲೈಸ್ ಮಾಡಿಬಿಡ್ತೀನಿ ಅಂತ. ನಾಳೆ ಪಂಪ್ ಮಾಡಿ ಇರಲಿ ಬಾಟಲಲ್ಲಿ, ಅಪ್ ಟು 3-4 hours ಸೇಫ್ ಅಲ್ವಾ? ಅಷ್ಟರಲ್ಲಿ ಪೂಜೆನೂ ಮುಗಿಯುತ್ತೆ. ಒಂದ್ಸತಿ ಪಂಪ್ ಮಾಡಿದ್ರೆ ಹೋಗೋ ಮುಂಚೆ ಯು ಕ್ಯಾನ್ ಹ್ಯಾವ್ ಇಟ್. ಒಂದಂದರೆ ಈಸ್ ನಾಟ್ ಆನ್ ಬಾಟಲ್ ಫೀಡಿಂಗ್ ಆಯಿತಾ, ಈಸ್ ಆನ್ ಡೈರೆಕ್ಟ್ ಬ್ರೆಸ್ಟ್ ಫೀಡಿಂಗ್. ಬಿಕಾಸ್ ನನಗೆ ಅದು ತುಂಬ ಈಸಿ ಅನಿಸುತ್ತೆ ಆ್ಯಂಡ್ ನನಗೆ ಅದು ಮಾಡೋಕ್ಕಾಗುತ್ತೆ ಮನೆಯಲ್ಲಿ ಇದ್ದಾಗ ಅಂದರೆ ಐ ವಾಂಟ್ ಟು ಡೂ ದ್ಯಾಟ್ ಓನ್ಲಿ ಪಾಪುಗೆ. ಬಾಟಲ್ ಫೀಡಿಂಗ್ ಪಾಪುಗೆ ಅಷ್ಟೊಂದು ಕಂಫರ್ಟ್ ಕೂಡ ಇಲ್ಲ. ಒಬ್ವಿಯಸ್ಲಿ ನಿಧಾನ ಪ್ರಾಕ್ಟೀಸ್ ಆದರೆ ಮಾತ್ರ ಅಲ್ವಾ ಕಂಫರ್ಟ್ ಆಗೋದು. ಟ್ರೈ ಮಾಡೋಣ ನಾಳೆ. ಕನ್ಫ್ಯೂಸ್ಡ್. ಬಿಫೋರ್ ಇಟ್ ವಾಸ್ ಜಸ್ಟ್ ನಮ್ಮ ಬಗ್ಗೆ ಅಲ್ಲ, ಎಲ್ಲಾದರೂ ಹೋಗ್ಬೇಕಾದ್ರೆ ನಂದೇನು ಪ್ಯಾಕಿಂಗ್, ಆಮೇಲೆ ದೀಪುದೇನು. ಇವಾಗ ಹಂಗಲ್ಲ ಅಲ್ಲ, ಫಸ್ಟ್ ಬೇಬಿದು ಬರುತ್ತೆ ಆ್ಯಂಡ್ ದೆನ್ ನಮ್ಮದು. ಈಸ್ ರಿಯಲಿ ಕ್ರ್ಯಾಂಕಿ. ಇವತ್ತು ಫುಲ್ ಡೇ ಈಸ್ ಕ್ರೈಂಗ್. ನಿದ್ದೆನೇ ಮಾಡಿಲ್ಲ ಒಂಚೂರು, ಹಾರ್ಡ್ಲಿ 1 hour ನಿದ್ದೆ ಮಾಡಿರಬೇಕು ಪಾಪು. ಇತ್ತೀಚೆಗೆ ಪ್ರತಿ ತಿಂಗಳು ಮಗುಗೆ ಅಂತ ಏನಾದರೂ ಬರ್ತಾ ಇರುತ್ತೆ. ಬಿಕಾಸ್ ಆ್ಯಸ್ ದೇ ಗ್ರೋ ಏನಾದರೂ ಹೊಸ್ತು ತರ್ತಾನೆ ಇರಬೇಕಾಗುತ್ತಲ್ಲ ಇಂಪಾರ್ಟೆಂಟ್ ಐಟಮ್ಸ್. ಅದು ಟಮಿ ಟೈಮ್ ಮಗುಗೆ ಹಿಂಗೆ ಕೂತಿರುತ್ತಲ್ಲ ಮಗು, ಅದಕ್ಕೆ ಏನಾದರೂ ಬೇಕಲ್ಲ ಓಡಾಡೋ ವಸ್ತು ನೋಡೋಕ್ಕೆ, ಅದಕ್ಕೆ ತಂದಿರೋದು. ಒಂದಷ್ಟು ಸತಿ ಇದನ್ನು ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಫೈನಲಿ ಫಿಕ್ಸ್ ಮಾಡಿದ್ವಿ. ಸುಮಾರಷ್ಟು ಈ ಥರದ ಟಾಯ್ಸ್ ಬರುತ್ತೆ ಟಮಿ ಟೈಮ್ ಮಕ್ಳಿಗೆ, ಯಾವುದು ಸೇಫ್ ಆ್ಯಂಡ್ ಯಾವುದು ಎಂಗೇಜಿಂಗ್ ಆಗಿಡುತ್ತೆ ಮಕ್ಕಳನ್ನ ಅಂತ. ನಿಮಗೆ ಅದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ಡೆಫಿನೆಟಾಗಿ ಶೇರ್ ಮಾಡ್ತೀನಿ. ಸೊ ಎಲ್ಲರೂ ಅವ್ರವ್ರ ವರ್ಕ್ ಮಾಡಿದ್ರೆ ಮಾಮಿ ಅಮ್ಮ ಕಿಚನಲ್ಲಿ ಏನಿದೆ ಅದನ್ನು ನೋಡಿಕೊಂಡ್ರು. ನಾನು ನಾಳೆಗೆ ಏನೇನು ಪ್ಯಾಕಿಂಗ್ ಮಾಡಬೇಕು ಅದೆಲ್ಲ ಮುಗಿಸಿದ್ದಾಯಿತು. ಇನ್ನು ಕ್ರಾಸ್ ಚೆಕ್ ಮಾಡೋದು. ಒಂದ್ಸತಿ ಚೆಕ್ ಮಲ್ಪ್ಲೆ ಪೂರ ದೀತೆ ಹೆಂಗೆ ಗೊತ್ತಿದ್ದೀನಲ್ಲ ಕಪೋಲೆ ತುಲೆ. ಇವ್ರಿಗೇನು ದಪ್ಪದ್ ಬೇಕು ಅಂತಾರಲ್ಲ, ಅಲ್ಲ ಕೊಡ್ರೆ ಆಸೆಗೆ ದಪ್ಪದಂದ್ರೆ ಎಷ್ಟು ದಪ್ಪದ್ ಬೇಕು ಅಂತ ಅಲ್ಲ, ಈ ತರದೇ ಒಂದು ಇಟ್ಕೊಳ್ಬೇಕು. ಅಲ್ಲಿ ನೋಡಿ ಕೆಳಗಿದೆ ಅಲ್ವಾ ಹಾಸದು, ತಗೊಳ್ಳಿ ಒಂದು ಒಂದಿನ ಒಂಜಿ ಅಂಗಿ ಬಗಪರೆ ಅಯ್ಯೋ ಒಂಜೆ 3 ಗಂಟೆಗೆ ಪೂತ್ ಬರ್ಪಿನತ್ತೆ ಯಾವ ಕಡೆ ಕಚ್ಕೊಂಡು ಆ ಕಡೆ ಕಚ್ಕೊಂಡು ಸಣ್ಣ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಕ್ಕ. ಎಷ್ಟೊತ್ತಿಗೆ ಬಂದ್ರಿ? ಎಷ್ಟು? ಉಷಾ ಇವತ್ತು 5 ಗಂಟೆಗೆ ಬಂದಿದ್ದಾರೆ. ಉಷಾ ಇವತ್ತು 5 ಗಂಟೆ ಬಂದಾರೆ. ಒಂದು ವಾರ ಉಷಾ ಇಲ್ಲ. ಕಿಚನ್ ಎಂಜಾಯ್ ಆತಂಡು ಫುಲ್ ಫುಲ್ ಅಡಿಗೆ ಇವತ್ತು. ಏನ ಮಾತಾಡಿ? ಇವತ್ತು ಟೊಮೆಟೊ ಸಾರು, ಕಡಲೆ ತೊಂಡೆಕಾಯಿ, ಕ್ಯಾಬೇಜ್, ಏನು ಹೇಳಿದ್ರಿ ಇವರಿಗೆ? ಕ್ಯಾಬೇಜ್ ಪಲ್ಯ, ಮಾವಿನ ಹಣ್ಣು ಮೆಣಸ್ಕಾಯಿ, ತೊಂಡೆಕಾಯಿ ಕೋಸಂಬರಿ, ತೊಂಡೆಕಾಯಿ ಕಡಲೆ, ಮತ್ತೆ ಮಟ್ಟುಗುಳ್ಳ ಗೊಜ್ಜು, ಎಷ್ಟು ಐಟಮ್ ಇವತ್ತು? ಅದು ಬೆಳಗ್ಗೆ ತಿಂಡಿಗೆ, ಮತ್ತೆ ಪಾಯಸ, ಮತ್ತೆ ಪುಳಿಯೋಗರೆ. ಇದನ್ನೆಲ್ಲ ಯಾರು ಮಾಡೋದು? ನಾನು ನಮ್ಮ ಸಿಸ್ಟರ್ ಎಲ್ಲ ಸೇರಿ ನಮ್ಮ ಅಡಿಗೆಯವರೆಲ್ಲ ಹೆಲ್ಪ್ ಮಾಡ್ತಾರೆ. ವೀಕ್ಷಿತ, ನಿಮ್ಮ ವಾಯ್ಸ್ ಕೇಳಿದ್ಕೊಳ್ಳಿ ಗೊತ್ತಾಯ್ತು ನಾನು ಅಂದ್ರೆ. ಮತ್ತೆ ವೈಟ್ ರೈಸ್ ಮಾಡ್ತೇವೆ ನಾವು. ಬೆಳಿಗ್ಗೆ ತಿಂಡಿಗೆ ಬಿಸಿ ಬಿಸಿ ತರಕಾರಿ ಉಪ್ಪಿಟ್ಟು ಆಯಿತಾ. ಇನ್ನೇನು ಎಲ್ರಿಗೂ ಮನೆಯಲ್ಲಿ ಊಟ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ರೆ ಒಂದು 15-20 ಜನ ಆಗ್ಬೋದು ಅಂತ ಅಂದ್ಕೊಂಡಿದ್ವಿ. ಆದರೆ ಅಷ್ಟೊಂದು ಜನ ಆಗಲೇ ಇಲ್ಲ. ಎಲ್ರಿಗೂ ಏನಾದರೂ ಒಂದು ಸಮಸ್ಯೆ ಇತ್ತು, ಬರೋದಕ್ಕೆ ಆಗಲಿಲ್ಲ. ಈ ಸತಿ ನನ್ನ ಕ್ಲೋಸ್ ಫ್ಯಾಮಿಲಿ ಮೆಂಬರ್ಸ್ಗೆ ವಿಸಿಟ್ ಮಾಡೋದಕ್ಕಾಗಲಿಲ್ಲ. ಬೇಬಿ ಸ್ಲೀಪಿಂಗ್ ಇಲ್ಲಿ ನಿದ್ದೆನೇ ಬಿಡ್ತಾ ಇಲ್ಲ ಇವತ್ತು. ನಾವು ಸ್ಟ್ರೇಟ್ ಮಲಗಿಸಿದ್ರೆ ಅದು ಕ್ರಾಸಾಗಿ ಮಲಗಿರುತ್ತೆ. ಓಕೆ, ಟೈಮ್ ಟು ಕ್ವಿಕ್ಲಿ ಗೋ ಫ್ರೆಶನ್ ಅಪ್. ಪಟ ರೆಡಿ ಆಗಬೇಕು. ಪಪ್ಪ ಪೂಜೆ ದಿನ ಬೆಳಿಗ್ಗೆನೇ ಬಂದಿದ್ದಾರೆ ಆ್ಯಂಡ್ ಪಾಪುನ 1 month ಆದಮೇಲೆ ನೋಡ್ತಾ ಇದ್ದಾರೆ. ಸೊ ಬಂದಿದ್ದ ತಕ್ಷಣ ಫ್ರೆಶನ್ ಅಪ್ ಆಗಿ ಬಂದಿರೋದೇ ಮೊಮ್ಮಗು ಹತ್ರ. ಎಷ್ಟೊತ್ತಿಗೆ ಬಂದಿದ್ದು ನೀವು?
7 ಅಲ್ಲ, ಆ್ಯಕ್ಚುಲಿ ಬೇಗನೆ ಹೊಡಿದ್ದೀನಿ. ಟೈಮ್ ನೋಡ್ತೀನಿ 6:59 ನನಗೆ ಬಂದಿನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಪಾಪ ಮಧ್ಯ ಮಧ್ಯದಲ್ಲಿ ಊರಿಗೆ ಹೋಗ್ತಾರೆ, ನೋಡ್ಕೊಂಡು ಬರ್ತಾರೆ ಮನೆಯಲ್ಲಿ ಎಲ್ಲ ಓಕೆನಾ, ಎಲ್ಲ ಕ್ಲೀನಿಂಗ್ ಮಾಡೋದಕ್ಕಿದ್ರೆ ಅದೆಲ್ಲ ಮಾಡಿ ಬರ್ತಾರೆ. ಫ್ರೆಶನ್ ಅಪ್. ನಮ್ಮ ವೆರಿ ಬ್ಯೂಟಿಫುಲ್ ಗ್ಯಾಸ್ ಸ್ಟವ್ ನೋಡಿ, ವೆರಿ ವೆರಿ ಬ್ಯೂಟಿಫುಲ್. ಅಂತ ಒಳ್ಳೆ ಸರ್ಟಿಫಿಕೇಟ್ ಸಿಕ್ತು ಇಶಾನಿಗೆ. ಅಡುಗೆ ಮಾಡೋದು ಹಾಗೆ ಅಂತ ಹೇಳಬೇಕು ನೀವೇನು. ಅದು ನಿಜಾನೇ ಅಲ್ವಾ, ಅಡುಗೆ ಮಾಡಬೇಕಾದ್ರೆ ಆ ಥರ ಆಗೇ ಆಗುತ್ತೆ. ಇಂಪಾರ್ಟೆಂಟ್ ಏನು, ಅಡುಗೆ ಎಲ್ಲ ಆಗಿದೆ ಅಂದಮೇಲೆ ನೀಟ್ ಆ್ಯಂಡ್ ಕ್ಲೀನ್ ಮಾಡಿ ಮೇಂಟೈನ್ ಮಾಡೋದು. ಕಿಚನಲ್ಲಿ AC ಹಾಕ್ಬೇಕಂತ, ಯಾರಾದರೂ ಕಿಚನ್ಗೆ AC ಹಾಕೋರಿದ್ರೆ ಪ್ಲೀಸ್ ಒಂದು ಸಜೆಸ್ಟ್ ಮಾಡಿ. ಕಿಚನ್ಗೆ ಯಾವ AC ಅಂತ? ಉಡುಪಿ ಇನ್ನೇನು ಮಾಡ್ತಾ ಇದ್ದಾರೆ? ಮೈ ಹಸ್ಬೆಂಡ್ ಇಸ್ ಸ್ಲೀಪಿಂಗ್. ಇಲ್ಲಿ ಒನ್ ಇಸ್ ಗಾನ್ ಟು. ಎಲ್ಲಿ ಹೋಗ್ತಾ ಇದ್ದೀರಾ ನಿದ್ದೆ ಮಾಡಕ್ಕ? ಇವ್ರು ಹೋದ್ರೆ ಇನ್ನು 1.5 hour ಬರಲ್ಲ ಗೈಸ್. 1.5 ಗಂಟೆ ಬರಲ್ಲ. 20 ನಿಮಿಷ ಬಂದಿಲ್ಲ ಅಂತ ಕೇಳಿ. ಅವರು ವಾರಕ್ಕೆ ಒಂದೇ ಸತಿ ಸ್ನಾನ ಮಾಡೋದು. ಯಾಕೆ ಡೈಲಿ ಮಾಡ್ತೇವಪ್ಪ. ಆ್ಯಂಡ್ ಇಲ್ಲಿ ತಾತಪ್ಪ ಬೆಳಿಗ್ಗೆ ಎದ್ದೇಳಿದೀವಿ, ಹೋಗಿ ಬೇಗ ಬೇಗ ರೆಡಿಯಾಗಿ ಬೇಗ ಬೇಗ ಸ್ನಾನ ಮಾಡಿ. ಚಿಂತೆನೇ ಇಲ್ಲ ಅವ್ರಿಗೆ, ಚಿಂತೆನೇ ಇಲ್ಲ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಪಟ ಪಟ ಜಾಕೆಟ್ ತೋರಿಸಿ. ಎಲ್ಲಿಗೆ ಹೋಗಕ್ಕೈತೆ ಇವತ್ತು? ನನಗೆ ಏನು ಗೊತ್ತು. ಕಡೆ ಬಂದರೆ ಅಪ್ಪಾಜಿ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಐ ವಿಲ್ ರೊಟೇಟ್ ದ ಕ್ಯಾಮ್ರಾ. Tatas, please entertain the baby. Baby is wake up. Baby is get up. Come. ತಾತ ಒಂದು ವಾರ ಆದ್ಮೇಲೆ ಬಂದಿದ್ದ ನೀವು ಮಾಮ? 2 ವಾರ ಆದ್ಮೇಲೆ ಬಂದಿದ್ದ? 10 ದಿನ ಆದ್ಮೇಲೆ. ತಾತ ಟು 15 days above ಆದ್ಮೇಲೆ ಬಂದಿದ್ದು. 2 tatas, please see if the baby has done susu. ಉಡುಪಿ ಅಜ್ಜ, ಅಜ್ಜನ ಗುರುತಾಪ ಜೊತೆ. ನೀವ್ ಯಾವ ಅಜ್ಜ? ಇಲ್ಲ, ನಾವು ಬೆಂಗಳೂರು ಹೋತು ಮಗ. ನಾವು ಊರ್ ತಾತ, ಬೆಂಗಳೂರು ತಾತ, ಇವರು ಮನೆ ತಾತ. ಹೌದಾ? ಅಪ್ಪಾಜಿ ಮನೆ ತಾತ, ನೀವು ಬೆಂಗಳೂರದೇ ಒಂದು ತಾತ, ಇವರು ಉಡುಪಿ ಊರ್ದು ತಾತ. ಮೊಘಲ್ ಪತ್ವೇರ್ ಬಲ್ಲೆ ಮಾಮಿ ಪತ್ವೇರ್. ಬೆಳಿಗ್ಗೆಯಿಂದ ಎದ್ದು ಇಡೀ ಮನೆ ಸುತ್ತಾಡ್ತಾನೆ ಇದ್ದೀನಿ. ಇವಾಗ ಬೇಗ ಬೇಗ ರೆಡಿ ಆಗಬೇಕು, ಇಲ್ಲಾಂದರೆ ಪೂಜೆಗೆ ಲೇಟ್ ಆಗುತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ತುಂಬ ಜನ ಕೇಳಿದ್ದೀರಾ ನಿಮ್ಮ ಗ್ಲೋಯಿಂಗ್ ಸ್ಕಿನ್ ಸೀಕ್ರೆಟ್ ಏನು, ಯಾಕೆ ಸ್ಕಿನ್ ಇಷ್ಟು ಚೆನ್ನಾಗಿದೆ? ಬಿಕಾಸ್ ಯು ನೋ ವಾಟ್, ನಾನು ಕಮ್ಮಿನಲ್ಲಿ 3 to 4 liters ನೀರು ಕುಡಿತೀನಿ. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್, ನಿನ್ನೆ ರೆಕಾರ್ಡ್, ವರ್ಲ್ಡ್ ರೆಕಾರ್ಡ್ ನಂದು. ನನಗೆ ಅದೊಂದು ರೆಕಾರ್ಡ್ 5 liters ಆಫ್ ವಾಟರ್, ಬಿಕಾಸ್ ಶೆಕೆನು ಆ್ಯಂಡ್ ಬ್ರೆಸ್ಟ್ ಫೀಡಿಂಗ್. ಸೊ ಹಾಗಾಗಿ ವಾಟರ್ ಕನ್ಸಂಪ್ಷನ್ ಇರುತ್ತೆ. ಕುಡೀರಿ ನೀವು ನೀರು ಚೆನ್ನಾಗಿ, ಆ್ಯಂಡ್ ಒಳ್ಳೆ ಸ್ಕಿನ್ ಕೇರ್ ಮಾಡಿ, ಅದನ್ನು ಇಂಪಾರ್ಟೆಂಟ್ ಆಗುತ್ತೆ. ಶುರು ಮಾಡ. ನಮ್ಮ ಹೇರ್ ಸ್ಟೈಲಿಸ್ಟ್ ಬಂದಿದ್ದಾರೆ, ಅವ್ರು ರೆಡಿ. ಐ ಡೋಂಟ್ ನೋ, ಮೆಸ್ಸಿ ಬ್ರೇಡ್ ಅಂತ ಅಂದ್ಕೊಂಡಿದ್ದೀವಿ, ಅದು ಮ್ಯಾಚ್ ಆಗುತ್ತೆ ನನಗೆ. ಮುಂಚೆನೂ ಮಾಡಿದ್ದೀನಿ ಅಂತ ಗೊತ್ತು, ಬಟ್ ಮೇಕಪ್ ನಮಗೆ ನಾವೇ ಮಾಡ್ಕೊತೀವಿ ಇವತ್ತು. ಲೆಟ್ಸ್ ಡೂ ದಿಸ್. ಕಾಫಿಯಲ್ಲಿ ಬಂದಿರ್ತಾರೆ ಆಯಿತಾ. ಅಮ್ಮ ಅಂತೂ ತುಂಬ ಸಮಯದಿಂದ ಹೇಳ್ತಾನೆ ಇದ್ರು, ಮಗುಗೆ 3 ತಿಂಗಳು ಆದಾಗ ಈ ಪೂಜೆ ಮಾಡಬೇಕು, ಬಿಕಾಸ್ ಅದಕ್ಕೂ ಮುಂಚೆ ಮಾಡೋದಕ್ಕಾಗಲ್ಲಲ್ವ. ಮಗುಗೋಸ್ಕರ ಅಂತಲ್ಲ ಇದು, ಬಟ್ ನನಗೋಸ್ಕರ. ಆಬ್ವಿಯಸ್ಲಿ ಅದೇನೇನೋ ಇರುತ್ತಲ್ವ ಜಾತಕದಲ್ಲಿ, ಅದ್ರ ಪ್ರಕಾರ ಮಾಡಬೇಕು ಅಂತ ಇರುತ್ತಲ್ವ. ಸೊ ಅಮ್ಮನಿಗೆ ಇದು ಮುಂಚೆಯಿಂದನೂ ಮೈಂಡಲ್ಲಿತ್ತು, ಸರಿ ಮಾಡಿಸೋಣ ಅಂತ. ಫೈನಲಿ ಅದಕ್ಕೆ ದಿನ ಬಂತು. ಸೊ ವಿ ಹ್ಯಾವ್ ಡನ್ ಇಟ್, ಆ್ಯಂಡ್ ಐ ಹೋಪ್ ಅಮ್ಮನಿಗೂ ಸಮಾಧಾನ ಆಗುತ್ತೆ ಆ್ಯಂಡ್ ನಮಗೂ ಸಮಾಧಾನ ಆಗುತ್ತಲ್ವಾ. ಇವತ್ತು ನಾನು ಹಾಕೋತಾ ಇರುವ ಸಾರಿ ಬಂದ್ಬಿಟ್ಟು ಪರ್ಪಲ್ ಆ್ಯಂಡ್ ಗ್ರೀನ್ ಕಲರ್. ನನಗಿದು ಯಾರು ನನ್ನ ಸೀಮಂತ ದಿನ ಗಿಫ್ಟ್ ಮಾಡಿದ್ದು. ಐ ರಿಯಲಿ ಡೋಂಟ್ ನೋ ಯಾರು. ನೀವು ಅಕಸ್ಮಾತ್ ಗಿಫ್ಟ್ ಮಾಡಿದ್ದಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ಆಯ್ತಾ. ನಾನು ಗಿಫ್ಟ್ ಅನ್ಬಾಕ್ಸಿಂಗ್ ಮಾಡಿದ್ದೆ, ಬಟ್ ಅದನ್ನು ನನಗೆ ಸಿಗ್ತಾ ಇಲ್ಲ.
ಸೊ ಐ ಡೋಂಟ್ ನೋ, ಐ ಲವ್ ದಿಸ್ ಸಾರಿ. ಚೆನ್ನಾಗಿದೆ ಕಲರ್, ಪರ್ಪಲ್ ಆ್ಯಂಡ್ ಗ್ರೀನ್ ಕಲರ್. ನಿಮ್ಗೆ ಯಾರು ಕೊಟ್ಟಿದ್ದು ನೆನಪಾಗ್ತಾ ಇಲ್ಲ. ಸೊ ಈ ವೆದರ್ಗೆ ಆ್ಯಂಡ್ ಇವಾಗ ಪಾಪುನೂ ಇದೆಯಲ್ಲ, ಸೊ ಐ ಥಾಟ್ ಲೈಟ್ ವೇಟ್ ಆಗಿರೋಂಥ ಈ ಸಾರಿನೇ ಪಿಕ್ ಮಾಡೋಣ ಅಂತ. ಸುಮಾರಿದೆ ಆ ಥರ ಸೀಮಂತಾಗಿ ಬಂದಿರೋದು. ಒಂದೊಂದು ಒಕೇಶನ್ ಏನಾದರೂ ಇದ್ದರೆ ಆವಾಗ ಹಾಕೋಣ ಅಂತ. ಆ್ಯಂಡ್ ಬ್ಲೌಸ್ ನನಗೆ ಉಷಾ ಅವರು ಸ್ಟಿಚ್ ಮಾಡಿರೋದು. ಇಲ್ಲಿಂದ ನಾನು ಪೋಟರ್ ಮಾಡ್ತೀನಿ ಬ್ಲೌಸ್ ಪೀಸ್ನ, ಅವ್ರು ಅಲ್ಲಿಂದ ಸ್ಟಿಚ್ ಮಾಡಿ ಕಳಿಸ್ತಾರೆ ಆಯಿತಾ. ಯಾವಾಗಲೂ ಪರ್ಫೆಕ್ಟ್ ಮೆಷರ್ಮೆಂಟ್ ಇರುತ್ತೆ. ನಾನು ಸೀಮಂತದ ಮೆಷರ್ಮೆಂಟ್ ಅಂತ ಹೇಳಿದ್ದೆ ಅವ್ರಿಗೆ. ಸೊ ಅವರು ಅದೇ ಮೆಷರ್ಮೆಂಟ್ಗೆ ಸ್ಟಿಚ್ ಮಾಡಿದಾರ. ಅದು ನೋಡಿದ್ರೆ ಆಗ್ತಾನೆ ಇಲ್ಲ ನನಗೆ. ಫುಲ್ ಬಿಚ್ಚಿದ್ದೀವಿ, ಫುಲ್ ಬಿಚ್ಚಾಕಿದ್ದೀನಿ. ಆಮೇಲೆ ಟೇಲರ್ ಹತ್ರ ಹೋಗಿ ತುದಿ ಇದೆಯಲ್ಲ ಇಲ್ಲಿ ಸ್ಟಿಚ್ ಮಾಡಿಸ್ತೀವಿ ನೋಡಿ, ಇಷ್ಟು ಬಿಚ್ಚಿದ್ದೀವಿ, ಇಷ್ಟು 2 ಕಡೆನೂ. ಹ್ಯಾಂಡ್ಸ್ ಒಂದು ಸ್ಟಿಚ್ ಬಿಚ್ಚಿದ್ದೀನಿ ಅಷ್ಟೇ. ಬಟ್ ಇದು ಬ್ಲೌಸ್ ಪೀಸ್ ಏನು ಗೊತ್ತಾಗ್ತಾ ಇಲ್ಲ ನಿಮಗೆ. ಬ್ಲೌಸ್ ಪೀಸ್ ಅಲ್ಲ, ಇದು ಬ್ಲೌಸ್ ಸ್ಟಿಚ್ ಆಗಿ ಬಂದಿರೋದು. ಬಟ್ ನೆಕ್ ಡಿಸೈನ್ ಹೇಗಿದೆ ಅಂತ ತೋರಿಸ್ತೀನಿ. ಒನ್ಸ್ ಐ ವೇರ್ ಇಟ್ ಗೊತ್ತಾಗುತ್ತೆ. ಬಟ್ ನೈಸ್ ಕಲರ್ ಅಲ್ಲ, ಇಟ್ಸ್ ಅ ಹ್ಯಾಪಿ ಕಲರ್. ಶುರು ಮಾಡುವ. ವೇಟಿಂಗ್ ಫಾರ್ ಕಾಫಿ. ಆಯ್ತಾ, ನಿದ್ದೆ ಬರ್ತಾ ಇದೆ. ಫ್ಯಾನ್ ಹಾಕ್ತೀನಿ, ಸ್ವಲ್ಪ ಸೌಂಡ್ ಬರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮಾಮಿ ಕಾಫಿ ತಗೊಂಡು ಬಂದರು, ನೀವು ಕಾಫಿ ಕುಡೀರಿ. ಸಾಕ ಒಂದೇ ಗ್ಲಾಸ್ ಕಾಫಿ? ಅವ್ರು 2 ನಿಮಗೆ ತಂದಿದ್ದು. ಸಾಕು, ಒಂದೇ ಸಾಕು. ಥ್ಯಾಂಕ್ಸ್. ಒಂದೇ ಕುಡಿದಿದ್ದಕ್ಕೆ ಥ್ಯಾಂಕ್ ಯು. ನನಗೊಂದು ಗ್ಲಾಸ್ ಸಿಕ್ತು. ಹೇಗಿದ್ದರೂ ಪೂಜೆಗೆ ರೆಡಿ ಆಗ್ತಾ ಇದ್ದೀನಿ. ಮೇಕಪ್ ನಾನೇ ಮಾಡ್ಕೋತೀನಿ. ಬಟ್ ಹೇರ್ ಸ್ಟೈಲಲ್ಲಿ ನನಗೆ ತುಂಬ ಆಪ್ಷನ್ಸ್ ಬರಲ್ಲ ಸ್ವಲ್ಪನೇ. ಸೊ ಅನ್ವಿತಾ ಅವ್ರನ್ನ ಕರೆದೆ, ಕ್ಯಾನ್ ಯು ಹೆಲ್ಪ್ ಮೀ ಔಟ್ ಅಂತ. ಅವ್ರಿಗೆ ತುಂಬ ಆಪ್ಷನ್ಸ್ ಬರುತ್ತಲ್ವ ಪ್ರೊಫೆಷ್ನಲ್ ಹೇರ್ ಸ್ಟೈಲಿಸ್ಟ್ ಅಂದಮೇಲೆ. ಸೊ ಹಾಗಾಗಿ ಅವ್ರು ಬಂದಿದ್ರು. ನಾನು ಚೆನ್ನಾಗಿ ಸ್ಕಿನ್ ಕೇರ್ ಮಾಡಿ ಎಷ್ಟು ಸ್ವೆಟ್ ಆಗ್ತಾ ಇದ್ದೀನಿ ನೋಡಿ. ಅಲ್ಲಿ ಹೋದರೆ ತಾತಂದ್ರು ಪಾಪು ಎಲ್ಲ ಇದೆ. ಸೊ ನನಗೆ ಅಲ್ಲಿ ಹೋಗೋಕ್ಕೂ ಆಗಲ್ಲ. ಹಿಂಗೆ ಫ್ಯಾನ್ ಇಟ್ಕೊಂಡು ಹಿಂಗೆ. ಇವತ್ತು ಮಾತ್ರ ಅನ್ವಿತಾ ಅವ್ರು ಬೈತಾರೆ, ಯಾವತ್ತೂ ಬರಲ್ಲ ನಾನು, ಎಷ್ಟೊತ್ತು ಕಾಯಿಸ್ತೀರಾ ಅಂತ. ಸುಮ್ಮನೆ ಆಯ್ತಾ? ಇಲ್ಲ ಮ್ಯಾಮ್ ಎಲ್ಲ ಸುಮ್ಮನೆ ಡೌಟ್. ಆಮೇಲೆ ಬೈತಾರೆ ಹೊರಡಬೇಕಾದ್ರೆ. ಇನ್ನು ನನ್ನ ಕರೆದ್ರೆ ಹುಷಾರು. ಬಟ್ ನಾವು ಕರಿತಾನೆ ಇರ್ತೀವಿ. ಸ್ವೀಟ್. ನಿಮ್ಮ ಹತ್ರ ಏನು ಟೆಕ್ನಿಕ್ ಇಲ್ವಾ ಸ್ವೆಟ್ ಆಗದೆ ಇರೋ ಥರ? ಇದು ಗ್ಲೋ ನ್ಯಾಚುರಲ್ ಗ್ಲೋ. ನನಗೆ ಗೊತ್ತಿತ್ತು ಇಷ್ಟು ಶೆಕೆ ಇರುತ್ತೆ, ಅದಕ್ಕೆ ನಾನೊಂದು ಪುಟ್ಟು ಫ್ಯಾನ್, ಇನ್ನೊಂದು ಫ್ಯಾನ್ ಇಟ್ಕೊಂಡಿದ್ದೀನಿ. 2 ಫ್ಯಾನ್ ಇಟ್ಕೊಂಡಿದ್ದೀನಿ ನಾನು. ನನಗೊಂದು ಪಾಪುಗೊಂದು ಅಂತ. ಬೇರೆಯವ್ರಿಗೆ ಗೊತ್ತಿಲ್ಲ, ನಮ್ಮ ಫ್ಯಾನಲ್ಲಿ ಅಡ್ಜಸ್ಟ್ ಮಾಡ್ತಾರೆ ಅವರು. ಎಂಥ ಶೆಕೆ. ನಾನು 2 ಫೋನಲ್ಲಿ ಶೂಟ್ ಮಾಡ್ತಾ ಇದ್ದೀನಿ ಆಯಿತಾ. ಒಂದನ್ನು ನಾನು ಇನ್ಸ್ಟಾಗ್ರಾಮ್ಗಂತ ಇಟ್ಟಿದ್ದೀನಿ, ಇದರಿಂದ ಯೂಟ್ಯೂಬ್ ತೋರಿಸ್ಲಾ ಇರಿ. ಟಡ ಇಲ್ಲೊಂದು ಫೋನ್ ಇದೆ, ಇಲ್ಲೊಂದು ಮಿರರ್ ಇದೆ, ಇಲ್ಲಿ ಏನೇನೋ ಇಟ್ಟಿದ್ದೀನಿ, ಇಲ್ಲಿ ನಾನಿದ್ದೀನಿ, ಇಲ್ಲಿ ಇವರಿದ್ದಾರೆ, ಇಲ್ಲಿ ಬೆಡ್ ಇದೆ, ಮಗು ಐಟಮ್ ಇದೆ. ಒಟ್ಟಿನಲ್ಲಿ ರೂಮ್ ಇಡೀ ಗಜಿಬಿಜಿ ಇದೆ. ನಿಮ್ಗೊಂದು ಟಿಪ್ ಆಯಿತಾ, ಸ್ನಾನ ಮಾಡಿದ ತಕ್ಷಣ ರೆಡಿ ಆಗೋದಕ್ಕೆ ಯಾವತ್ತೂ ಹೋಗಬೇಡಿ. ಬಿಕಾಸ್ ತುಂಬ ಸ್ವೆಟ್ ಆಗುತ್ತೆ ಈ ವೆದರ್ಗೆ ಬಾಡಿ. ಸೊ ಸ್ನಾನ ಆದಮೇಲೆ ಅಟ್ಲೀಸ್ಟ್ 1 hour ಗ್ಯಾಪ್ ಕೊಡಿ. ಸೊ ದಟ್ ಬಾಡಿ ಗೆಟ್ಸ್ ಬ್ಯಾಕ್ ಆ್ಯಂಡ್ ಬಿಕಮ್ ಸ್ಟೇಬಲ್ ಅಂತ. ಆಮೇಲೆ ಈಸಿಲಿ ರೆಡಿ ಆಗ್ಬೋದು. ಮನೆಯಲ್ಲಿ ಎಲ್ಲರದು ತಿಂಡಿ ಆಯಿತು. ಏನಿವತ್ತು ತಿಂಡಿಗೆ? ಒಬ್ರು ಭಾಷೆನಲ್ಲಿ ಸಜ್ಜಿಗೆ, ಇನ್ನೊಬ್ರು ಭಾಷೆನಲ್ಲಿ ಉಪ್ಪಿಟ್ಟು. ತರಕಾರಿ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ನನಗೇನು ನಿಮಗೆ ಏನೋ ಗೊತ್ತಿಲ್ಲಪ್ಪ. ಹಾಲ್ಗೆ ಹಾಕ್ಬಿಟ್ಟು ಓಟ್ಸ್ ನೋಡಿ ಗೈಸ್. ಪಾಪುಗೆ ಓಟ್ಸ್ ರಸ, ಪ್ಯೂರ್ ಮಿಲ್ಕ್. ಓಟ್ಸ್ ಇಂದ ಫುಲ್ ಪ್ಯೂರ್ ಮಿಲ್ಕ್. ಇವತ್ತು ನಮ್ಮ ಸಂಧ್ಯಾ ಅವ್ರು ಕೈ ಕೊಟ್ಟಿದ್ದಾರೆ. ಸಂಧ್ಯಾ ಅವ್ರು ಇಲ್ಲ ಅಂತ ಇವತ್ತು ಮಾಮನ್ಗೆ ಮತ್ತೆ ದೀಪು ಅವ್ರಿಗೆ ಟ್ರಾನ್ಸ್ಫರ್ ಆಗಿದೆ, ಪ್ರಮೋಷನ್ ಆಗಿದೆ. ಹೇಳ್ತೀನಿ ಆಮೇಲೆ. ಅಮ್ಮ ಲೇಟ್ ಆಯಿತು ಅಂತಿದ್ದಾರೆ. ಸೊ ಒಂದು ಗಾಡಿಯವರಾದರೂ ಬೇಗ ಹೋಗಿ ಅಂತ ಮಾತಾಡ್ಕೋತಾ ಇದ್ದೀವಿ ಇವಾಗ. ಹೇಗೆ ಅನಿಸ್ತಾ ಇದೆ ಸಾರಿ ಕಲರ್? ಲೆಟ್ ಮೀ ನೋ. ಹೌ ಡು ಯು ಲೈಕ್ ಇಟ್? ಫುಲ್ ರೆಡಿ ಆದ್ಮೇಲೆ ಹೇಳ್ತೀನಿ. ಫುಲ್ ರೆಡಿ ಆದ್ಮೇಲೆ ಹೇಳ್ತೀರಾ? Why are you doing you? ಬ್ಯಾಕ್ಗ್ರೌಂಡ್ ನಾಯ್ಸ್ ನಮಗೆ. ಫ್ರೀ ಮ್ಯೂಸಿಕ್. ಬೇಬಿ ಹಾಲು ಕೊಡಬೇಕು. ಈಸ್ ಹಂಗ್ರಿ. ಹಾಲು ಕೊಡು. ಥ್ಯಾಂಕ್ ಯು ಸೋ ಮಚ್ ಅನ್ವಿತಾ ಅವರೇ. 9:15 ಆಯ್ತಂತೆ, ನಾವು ಇವಾಗ ಹೊರಡಬೇಕು. ಬಟ್ ಐ ಸ್ಟಿಲ್ ಹ್ಯಾವ್ ಮೇಕಪ್ ಆಗ್ತಿದ್ದೆ. ಓಕೆ, ಪಡ ಮಾಡ್ತೀನಿ. ಡೋಂಟ್ ವರಿ. ಮಗು ಫೀಡಿಂಗ್ ಮಾಡ್ತೀನಿ.
ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ. ಶೋರ್ ಮ್ಯಾಮ್, ಬೇಗ ಸಿಗೋಣ. ಆ್ಯಂಡ್ ನಿಮಗೆ ಅನ್ವಿತಾ ಅವರು ಈ ಥರ ಹೇರ್ ಸ್ಟೈಲ್ ಎಲ್ಲ ಮಾಡಬೇಕಾ ಬೇಡವಾ? ಬೇಡ ಅಂದರೆ ಪರವಾಗಿಲ್ಲ, ಮಾಡಬೇಕಂದ್ರೆ ಅವ್ರು ಕಾಂಟ್ಯಾಕ್ಟ್ ಹಾಕಿರ್ತೀನಿ, ಚೆಕ್ ಮಾಡಿ. ಶಾರು. ಓ, ಪಾಪುಗಂತ ತಂದಿರುವಂಥ ಔಟ್ಫಿಟ್ ನೋಡಿ, ಅಮ್ಮನಿಗೆ ಆಸೆ ಇತ್ತು ಪಾಪುಗೆ ಈ ಥರದ್ದೇ ಔಟ್ಫಿಟ್ ತರಬೇಕು ಅಂತ. ಆ್ಯಂಡ್ ಅದೇ ಸಿಕ್ತು. ಸ್ವಲ್ಪ ದೊಡ್ಡದಾಗುತ್ತೆ, ಬಟ್ ಇಟ್ಸ್ ಓಕೆ. 10 ಸತಿ ಫೋನ್ ಎಲ್ಲಿದ್ದೀರಾ ಅಂತ. ನಾನು, ದೀಪು, ಪಾಪು ಮತ್ತೆ ಮಾಮಿ ಇಲ್ಲಿದ್ದೀವಿ. ನಮಗೊಂದು ಧೈರ್ಯಕ್ಕೆ ಮಾಮಿನ ನಿಲ್ಸಿದ್ದೀವಿ. ಯಾರಾದರೂ ಬೈದ್ರೆ ಮಾಮಿ ಹಿಂಗೂ ಸಿಗುತ್ತೆ ಸೇರಿ ಅಂತ. ಜಾಸ್ತಿ ಬೈಯಲ್ಲ ಮಾಮಿ ಇದ್ರೆ ಅಂತ. ಮಾಮಿನ ಇಲ್ಲಿ ಇರಿಸಿದ್ದೀವಿ. ಬೇಗ. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಐ ಹೋಪ್ ನಿಮಗೆ ಇವತ್ತಿನ ಈ ಒಂದು ವಿಡಿಯೋ ಇಷ್ಟವಾಗಿರುತ್ತೆ. ಟೇಕ್ ಕೇರ್, ಮತ್ತೆ ಸಿಗೋಣ.